ಹೆಲೋ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಈ ಅನಾನಸ್ ತೋಟದ ನಿರ್ವಹಣೆ ಬಗ್ಗೆ ಒಂದು ವಿಡಿಯೋನ ಮಾಡ್ತಿದ್ದೇವೆ. ಇದು ಸುಮಾರು ಅನಾನಸನ್ನು ನಾವು ನಾಟಿ ಮಾಡಿ 2 ತಿಂಗಳಾಯಿತು. ಮಧ್ಯದಲ್ಲಿ ಒಂದು 45 ದಿನಕ್ಕೆ ಒಂದು ಸಲ ನಾವು ಕಳೆನಾಶಕವನ್ನು ಹೊಡೆದಿದ್ವಿ. ಅದು ಕೆಲವು ಕಡೆ ಸಿಂಪಡಣೆ ಮಾಡಲಿಲ್ಲ ನಮ್ಮ ಆಳುಗಳು, ಹಾಗೆ ಸ್ವಲ್ಪ ಜಾಗ ಉಳ್ಕೊಂಡಿದೆ. ಆ ಜಾಗನ ಇವತ್ತು ಕವರ್ ಮಾಡೋಕ್ಕೆ ಬಂದಿದ್ದೇವೆ. ಅದರಲ್ಲಿ ಈಗ ನಾವು ಹಂತ ಹಂತವಾಗಿ ಎಲ್ಲ ಒಂದು ವೀಡಿಯೋಸನ್ನು ಅನಾನಸನ್ನ ಹೇಗೆ ಮಾಡಬೇಕು ಕೃಷಿ ಅನ್ನೋದನ್ನು, ಹೇಗೆ ಅನಾನಸನ್ನ ಕೃಷಿ ಮಾಡ್ತೇವೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಹಾಕ್ತಾ ಇರ್ತೇವೆ. ನೋಡಿ, ಇಲ್ಲೆಲ್ಲ ಕಳೆಲ್ಲ ಹೋಗಿದೆ, ಕೆಲವು ಕಡೆ ಸ್ವಲ್ಪ ಕಳೆ ಕಾಣ್ತಿದೆ. ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಸ್ಟೇಜಲ್ಲೇ ನಾವು ಈ ಕಳೆಯನ್ನು ನಿರ್ವಹಣೆ ಮಾಡ್ಕೋಬೇಕು. ಇಲ್ಲಾಂದರೆ ಕಡೆಗೆ ಅನಾನಸ್ಸು ಇನ್ನೂ ಬೇರು ಬಿಟ್ಟಿಲ್ಲ, ಬೇರು ಬಿಡೋ ಟೈಮ್ನಲ್ಲಿ ಭಾಳ ತೊಂದರೆ ಆಗ್ತದೆ. ಕಳೆನೇ ಎಲ್ಲ ಪೋಷಕಾಂಶಗಳೆಲ್ಲ ತಗೊಬಿಡ್ತದೆ. ಹಾಗಾಗಿ ಅನಾನಸ್ ನಮ್ಮ ದಷ್ಟಪುಷ್ಟವಾಗಿ ಬೆಳೆದು ಬರೋದಿಲ್ಲ. ಹಾಗಾಗಿ ನಾವು ಇದಕ್ಕೆ ಯಾವ ಥರ ಕಳೆನಾಶಕವನ್ನು ನಾವು ಸಿಂಪಡಣೆ ಮಾಡಬೇಕು, ಅದು ಬಹಳ ಮುಖ್ಯ. ನಾವು ಗ್ರೋಮೋಕ್ಸಿನ್ ಆಗಿರ್ಬೋದು ಅಥವಾ ರೌಂಡಪ್ ಆಗಿರ್ಬೋದು, ಈ ಥರ ಕಳೆನಾಶಕವನ್ನು ಬಳಸಿದರೆ ನಮ್ಮ ಅನಾನಸಿಗೆ ಕೂಡ ಎಫೆಕ್ಟ್ ಆಗುತ್ತೆ. ಅನಾನಸಿಗೆ ಎಫೆಕ್ಟ್ ಆಗದೆ ಕಳೆನ ನಾವು ನಾಶ ಮಾಡಬೇಕು ಅನ್ನುವಂತಹ ಒಂದು ಈಗ ಹೊಸ ವಿಧಾನದ ಒಂದು ಕಳೆನಾಶಕಗಳು ಬಂದಿವೆ. ನೋಡಿ, ಇದು ಇಲ್ಲಿದೆ. ಈಗ ನಮಗೆ ಒಂದು 100 ಲೀಟ್ರಷ್ಟು ಒಂದು ನೀರಾದರೆ ಸಾಕು ಸ್ವಲ್ಪ ಉಳಿದಿದ್ದಲ್ಲಿ ಹೊಡಿಲಿಕ್ಕೆ. ಮುಂಚೆ ನಾವು ಇದಕ್ಕೆ ಒಂದು 3 ಅಂದರೆ 600 ಲೀಟ್ರಷ್ಟು ನಮ್ಮ ಈ 1/4 ಎಕರೆಗೆ ತಾಗಿತ್ತು. ನೋಡಿ, ಈಗ ಇದ್ರೆ ನಾವು ಇದು ಏನೇನು ಹಾಕ್ತೇವೆ ಅಂತ ನಿಮಗೆ ತೋರಿಸ್ತೇನೆ. ಇದು ಓಪನ್ ಮಾಡಿ. ಸ್ವಲ್ಪ ಕಡಿಮೆ ಮಾಡೋಕ್ಕೆ ನೀರು, ಕಮ್ಮಿ ಮಾಡಬೇಕು. 2 ಬಕೆಟ್ ತೆಗೀರಿ. ಸಮ ಉಂಟದ್ದು, ತೆಗೀರಿ. 1 ಬಕೆಟ್ ತೆಗಿ ಸರ್. ಅದು ಯಾವುದು ತೋರಿಸಿ ಪ್ಯಾಕೆಟು? ಅದು ಪೂರ್ತಿ ಅರ್ಧ ಪ್ಯಾಕೆಟ್ ಪೂರ್ತಿ ಹಾಕಿ. ನೋಡಿ, ಇದು 1 ಬ್ಯಾರ್ಲಿಗೆ 1 ಪ್ಯಾಕೆಟ್ ಹಾಕೋದು, ಅರ್ಧ ಕೆ ಜಿ ಇಷ್ಟು 1 ಪ್ಯಾಕೆಟ್ ಹಾಕೋದು. ಇದು ಪೌಡ್ರ್ ಇರುತ್ತೆ, ಇದು ಈ ಥರ ಪೌಡ್ರ್ ಇರುತ್ತೆ. ಇದು 1 ಬ್ಯಾರ್ಲಿಗೆ 1 ಪ್ಯಾಕೆಟನ್ನು ಹಾಕಬೇಕು, ಅರ್ಧ ಕೆ ಜಿ 1 ಪ್ಯಾಕೆಟನ್ನು ಹಾಕಬೇಕು. ಈಗ ನಾವು ಅರ್ಧ ಪ್ಯಾಕೆಟನ್ನು ಹಾಕಿದ್ದೇವೆ, ಯಾಕಂದರೆ ಇದು ಅರ್ಧ ಬ್ಯಾರ್ಲ್ ನೀರುಂಟು, ಅಂದರೆ 100 ಲೀಟ್ರ್ ಉಂಟು. 200 ಲೀಟ್ರಿಗೆ ಒಂದು ಅರ್ಧ ಕೆ ಜಿಷ್ಟು ಪ್ಯಾಕೆಟ್ ಹಾಕಬೇಕು. ಇದ್ರ ಹೆಸರು ನಿಮಗೆ ತೋರಿಸ್ತೇನೆ. ನೋಡಿ, ಇದು ಮತ್ತೊಂದಿದೆ ಟಾಟಾ ಅವ್ರದ್ದು. ಇದು ಇದ್ರದ್ದು ಅರ್ಧ ಹಾಕಿ, ಇದರೊಳಗೆ ಇರ್ತಿದಲ್ಲ ಅದ್ರದ್ದು ಅರ್ಧ ಹಾಕಿ. ಹಾಂ, ಅದ್ರಾಗ ಅರ್ಧ ಹಾಕಿ. ಇದು 1 ಬ್ಯಾರ್ಲಿಗೆ ಅರ್ಧ, ಒಂದು 1/4 ಕೆ ಜಿಷ್ಟು ಹಾಕಬೇಕಿದು. ನಮ್ಮದು ಅರ್ಧ ಇದೆ, 1/4 ಕೆ ಜಿ ಅರ್ಧ, 125 ಗ್ರಾಮಷ್ಟು ಹಾಕಬೇಕು. ಸಾರಿ, 225 ಗ್ರಾಮಷ್ಟು, 1/4 ಕೆ ಜಿ ಅಲ್ಲ, 125 ಗ್ರಾಮಷ್ಟು ಹಾಕಬೇಕು. ಸರಿ, ಅದರ ಅರ್ಧ. ನಂತರ ಇದು ವಿನೆಗರ್, ನಾವು ಸಿಂಥೆಟಿಕ್ ವಿನೆಗರ್ ಯೂಸ್ ಮಾಡ್ತೇವಲ್ಲ ಕೆಲವರು ಅಡುಗೆಗಳಿಗೆಲ್ಲ, ಅದನ್ನೇ ವಿನೆಗರ್ ನಾವು ಹಾಕ್ತಿದ್ದೇವೆ. ಇದ್ರ ಬದಲಿಗೆ ನೀವು ಯೂರಿಯಾ ಗೊಬ್ಬರನ ಹಾಕಬೇಕಾಗುತ್ತೆ. ಯೂರಿಯಾ ಗೊಬ್ಬರ ಹಾಕಿದರೆ ನೀವು 1 ಬ್ಯಾರ್ಲಿಗೆ 4 ಕೆ ಜಿಷ್ಟು ಹಾಕಬೇಕು, ಅರ್ಧ ಬ್ಯಾರ್ಲಿಗೆ 2 ಕೆ ಜಿಷ್ಟು ಹಾಕಬೇಕು. ಇದು ಅರ್ಧ ಲೀಟ್ರ್ ಹಾಕಬೇಕು. 1 ಲೀಟ್ರ್ ಇದೆ, ಅರ್ಧ ಲೀಟ್ರ್ ಹಾಕಿ, ಅರ್ಧ ಹಾಕಿ. ಹಾಂ, ಇದರಿಂದ ಬೇಗ ಕಳೆ ಕೊಳೆತು ಹೋಗುತ್ತೆ ಇದು ಹಾಕೋದ್ರಿಂದ. ಇದು ಯೂರಿಯಾ ಗೊಬ್ಬರ ಬದಲಿಗೆ ನಾವು ವಿನೆಗರನ್ನು ಹಾಕ್ತಿದ್ದೇವೆ. ಹಾಕಿ ಜಾಸ್ತಿ ನಡೀತದೆ. ಹಾಕ್ರಿ ಸ್ವಲ್ಪ ಹಾಕ್ರಿ. ಹಾಂ, ಅರ್ಧನ ಹಾಕಿದ್ದೇವೆ ಇದಕ್ಕೆ ನಾವು, ನೋಡ್ಬೋದು ನೀವು. ಈಗ ಇದು ಗಮ್ ಅಂತ ಹೇಳ್ತೇವೆ ಇದಕ್ಕೆ ನಾವು. ಗಮ್ ಹಾಕೋದು ಅದಕ್ಕೆ ಅದು ಈಗ ಅಕಸ್ಮಾತ್ ನಾವು ಹೊಡೆದ್ವಿ, ಮಳೆ ಬಂದರೆ ಕೊಳ್ತೋಗುತ್ತೆ. ಇನ್ನು ಮತ್ತು ಅದರಲ್ಲಿ ಏನು ಪವರ್ ಇದೆ ಅಂದರೆ ಇದಕ್ಕೆ ಒಂದು ಶಕ್ತಿ ಸ್ವಲ್ಪ ಜಾಸ್ತಿ ಮಾಡಿಕೊಡುತ್ತೆ. ಅದು ಬೇಗನೆ ಒಂದು ಸ್ವಲ್ಪ ಲಘು ಇದಾಗುತ್ತೆ. ಮತ್ತು ನೆಕ್ಸ್ಟ್ ಮರದಿಂದ ಮತ್ತು ನಾವು ಅದಕ್ಕೆ ನೀರು ಬಿಡಬೇಕು, ಆವಾಗ ಇದು ಕೊಳಿಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಇದು ಅರ್ಧ ಇದ್ರಾಗ. ಹಾಂ, ಇದು 1 ಮುಚ್ಚಳ ಹಾಕಿದೆ, 100 ml ಇದೆ. ಅದು 200 ml ಹಾಕಬೇಕು. ಒಂದು ಹಾಕಿ, ಒಂದು ಫುಲ್ ಹಾಕಿ. ಹಾಂ, 100 ml ಹಾಕಬೇಕು. ಓಕೆ, 200 ml 1 ಬ್ಯಾರ್ಲಿಗೆ. ಇದು ನಾವು 100 ml ಹಾಕಿದರೆ ಸಾಕು, ಅರ್ಧ ಲೀಟ್ರಿಗೆ, ಅರ್ಧ ಬ್ಯಾರ್ಲಿಗೆ. ಸರಿ, ಈ ಪುಡಿ ಯಾವುದು ಅಂತ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಕಳೆಸಿ ಪುಡಿ.
ಇದು ಡ್ಯೂರೆಕ್ಸ್ ಅಂಥೇಳಿ. ಡ್ಯೂರೆಕ್ಸ್ ಅರ್ಧ ಕೆ ಜಿದು 200 ಲೀಟ್ರಿಗೆ ಅರ್ಧ ಕೆ ಜಿ ಪ್ಯಾಕೆಟನ್ನು ಹಾಕಬೇಕು. ಡ್ಯೂರಾನ್ 80% BP ಅಂತ ನೋಡಿ, ಡ್ಯೂರೆಕ್ಸ್ ಅಂಥೇಳಿ. ಇದರಿಂದ ನಮ್ಮ ಅನಾನಸಿಗೇನು ಎಫೆಕ್ಟ್ ಆಗೋದಿಲ್ಲ. ಇದು ಟಾಟಾ ಮೆಟ್ರಿ ಅಂಥೇಳಿ. ಇದು 200 ಲೀಟ್ರಿಗೆ 1/4 ಕೆ ಜಿಷ್ಟು ಹಾಕಬೇಕು. ಹೆರ್ಬಿಸೈಡ್ ಅಂತ ಇದೆ ನೋಡಿ. ಮೆಟ್ರಿಬಿಜಿನ್ 70% WP. ಟಾಟಾ ಮೆಟ್ರಿ ಅಂತ ಹೇಳಿದ್ರೆ ಕೊಡ್ತಾರೆ. ಟಾಟಾ ಮೆಟ್ರಿ ಮತ್ತು ಡ್ಯೂರೆಕ್ಸ್ ಈ ಎರಡನ್ನ ಕಾಂಬಿನೇಷನ್ ಇದು. ಇದಕ್ಕೆ ನಾವು ಈ ಗಮ್ಮನ್ನು ಯೂಸ್ ಮಾಡ್ತಾಯಿದ್ದೇವೆ. ಇದಕ್ಕೆ ಕಳೆನಾಶಕದ ಗಮ್ ಅಂತ ಹೇಳ್ತಾರೆ. ಇದು PVC ಗಮ್ ಅಲ್ಲ, ಅಗ್ರಿಕಲ್ಚರ್ ಬೇಸ್ಡ್ ಗಮ್ ಇರುತ್ತೆ ಇದು ನೋಡಿ. ಅಗ್ರಿಕಲ್ಚರ್ ವೆಟ್ಟಿಂಗ್, ಸ್ಪ್ರೆಡ್ಡಿಂಗ್ ಆ್ಯಂಡ್ ಸ್ಟಿಕ್ಕಿಂಗ್ ಏಜೆಂಟ್ ಅಂತ ಇದೆ ನೋಡಿ. ಇದ್ರ ಮೇಲೆ ಇಲ್ಲಿ ಬರೆದಿದೆ ನೋಡಿ, ಮೈಕ್ರೋಬಾಂಡ್ ಏಜ್ ಅಂತ ಹೇಳಿ. ಇದು ನಾವು ಹಾಕಿರೋಂಥ ಯೂರಿಯಾ ಗೊಬ್ಬರ ಬದಲಿಗೆ, ಯೂರಿಯಾ ಗೊಬ್ಬರ ಸಿಕ್ಕಿಲ್ಲ ಅಂತ ಹೇಳಿದರೆ ನೀವು ವಿನೆಗರನ್ನು ಯೂಸ್ ಮಾಡ್ಕೋಬೋದು. ಇದೆಲ್ಲ ಮಿಶ್ರಣವನ್ನು ಒಂದು ಇದಕ್ಕೆ ಮಾಡ್ಕೊಳ್ತೇವೆ ನೋಡಿ. ಈ ಥರ ಇದನ್ನು ನಾವೀಗ ಆದಷ್ಟು ಕಳೆ ಒಂದು ನಮ್ಮದು ಅನಾನಸ್ ಏನು ಗಿಡ ಇದೆ ಇದಕ್ಕೆ ಬಿಟ್ಟು ಹೊರತುಪಡಿಸಿ ನಾವು ಸ್ಪ್ರೇನ ಮಾಡಬೇಕು. ಆದರೆ ಸ್ವಲ್ಪ ಒಂದು ಸ್ಪ್ರೆಡ್ ಆಗುತ್ತೆ, ಗಾಳಿಗೆ ಸೈಡಿಗೆ ಸ್ಪ್ರೇ ಆಗುವಾಗ ಸ್ವಲ್ಪ ಸಿಡುತ್ತೆ. ಹಾಗಾಗಿ ಇದಕ್ಕೇನು ಎಫೆಕ್ಟ್ ಆಗೋದಿಲ್ಲ. ಈಗ ನೋಡಿ, ನಾವು ಹಳೆ ಹೊಡೆದಿದ್ದೇವೆ, ಇಲ್ಲೆಲ್ಲ ಹುಲ್ಲು ಒಣ ಹೋಗಿದೆ ನೋಡಿ. ಆದರೆ ಅನಾನಸಿಗೇನು ಎಫೆಕ್ಟ್ ಆಗಿಲ್ಲ ನೋಡಿ. ಅನಾನಸ್ ಗಿಡಕ್ಕೆ ಏನೂ ಎಫೆಕ್ಟ್ ಆಗಿಲ್ಲ. ಸ್ವಲ್ಪ ಲೇಟಾಗಿ ಗಿಡಗಳು ಸಾಯ್ತವೆ. ಒಂದು ವಾರ ಬೇಕು ಫುಲ್ಲು ಕೊಳೆತು ಹೋಗಲಿಕ್ಕೆ, 1 ವಾರ ಬೇಕು. ಈ ಕಳೆನಾಶಕ ಹೊಡೆದಾದ್ಮೇಲೆ ನಾವು ಇದಕ್ಕೆ ಒಂದಿನ ಬಿಟ್ಟು, ಇವತ್ತು ಹೊಡೆದಿವಿ ಅಂತ ಹೇಳಿದ್ರೆ ಒಂದಿನ ಬಿಟ್ಟು ಮಾರನೇ ದಿನ ನಾವು ಇದಕ್ಕೆ ನೀರನ್ನು ಬಿಡಬೇಕು. ಅದರಿಂದ ಎಲ್ಲ ಕಳೆನಾಶಕ ಕೊಳೆತು ಹೋಗುತ್ತೆ ನೋಡಿ. ಎಲ್ಲ ಕೊಳೆತು ಹೋಗಿದೆ. ನೋಡ್ತಿದ್ದೀರಲ್ಲ, ಎಲ್ಲ ಕೊಳೆತು ಹೋಗಿದೆ ನೋಡಿ. ಹಾಗೆ ನಾವು ಈ ಕೆಳಬದಿ ಸ್ವಲ್ಪ ಆ ದಿನ ನಮಗೆ ಕಡಿಮೆ ಬಿದ್ದಿತ್ತದು, ಇದ್ದಿದ್ದರಲ್ಲೇ ಸ್ವಲ್ಪ ಹೊಡೆದು ಹೋಗಿದ್ವಿ. ಆದರೆ ಸ್ವಲ್ಪ ಸರಿ ತಾಗದೇ ಇದ್ದ ಜಾಗಕ್ಕೆ ಸರಿ ತಾಗದೇ ಇರುವಂತಹ ಜಾಗಕ್ಕೆ ನೋಡಿ ಕಡೆ ಹಾಗೆ ಉಳ್ಕೊಂಡಿದೆ. ಇದಕ್ಕೆಲ್ಲ ನಾವು ಸ್ಪ್ರೇ ಮಾಡಬೇಕೀಗ. ನೋಡಿ, ಇಲ್ಲೆಲ್ಲ ಸರಿ ತಾಗಲೇ ಇಲ್ಲ ನೋಡಿ. ಸುಮಾರಷ್ಟು ಜಾಗ ಹಾಗೆ ಹೋಗಲೇ ಇಲ್ಲ. ಸರಿಯಾಗಿ ಗಡಬಡಿ ಮಾಡಬಾರ್ದು, ಸರಿಯಾಗಿ ಸ್ಪ್ರೇ ಮಾಡಬೇಕು ಇದಕ್ಕೆ ನೋಡಿ. ಈ ಥರ ಕಳೆ ಬೆಳ್ಕೊಬಿಟ್ರೆ ನಮ್ಮ ಅನಾನಸಿ ಬೆಳೆ ಕೊಡೋದಿಲ್ಲ. ಈ ಥರ ಬಿಟ್ಟರೆ ಅನಾನಸಿ ಬೆಳೆ ಕೊಡೋದಿಲ್ಲ. ಇದೆಲ್ಲ ಹೊಡೆದಿದ್ದೇವೆ, ಒಂದೊಂದು ಕಡೆ ಸರಿ ತಾಗಿದೆ, ಯಾವ ಕಡೆ ತಾಗಲಿಲ್ಲ ಅಲ್ಲಿಗೆ ತುಂಬ ಹೇಳ್ತಾ ಇದೆ ನೋಡಿ. ಇಲ್ಲ ಎಷ್ಟು ಹೇಳಿದೆ ನೋಡಿ, ಹೊಸದಾಗಿಂದ ಕಳಿಯೋದು ಬಂದಿದೆ. ನೋಡೋಣ ಇದರ ಸ್ಪ್ರೇ ಹೇಗೆ ಮಾಡೋದಂತ ಈಗ ನೋಡೋಣ. ನಾಶಕನ ಹೊಡಿತಾ ಇದ್ದಾರೆ. ಹಿಂಗೆ ಹೋಗ್ರಿ, ಅದು ಮುಗಿಸ್ಕೊಳ್ತೀರಿ. ಇವೆಲ್ಲ ಚಾರ್ಜಿಂಗ್ ಪಂಪು. ಮುಂಚೆ ಕೈಯಿಂದ ಪಂಪ್ ಮಾಡ್ಕೋಬೇಕಿತ್ತು, ಬಹಳ ಕಷ್ಟ ಆಗ್ತಿತ್ತು. ಈಗೆಲ್ಲ ಚಾರ್ಜಿಂಗ್ ಬಂದಿದ್ದೇವೆ. ಹೊಸ ತಂತ್ರಜ್ಞಾನ ಬಂದಂಗೆ
ರೈತರಿಗೆ ಸ್ವಲ್ಪ ಸುಲಭ ರೀತಿಯಲ್ಲಿ ಆಗುವಂಥ ಒಂದು ಉಪಕರಣಗಳು ಈಗ ಮಾರ್ಕೆಟಲ್ಲಿ ಬರ್ತಿದ್ದಾವೆ ನೋಡಿ. ಇದು ಒಂದು ಸಲ ಚಾರ್ಜ್ ಮಾಡ್ಕೊಂಬಂದರೆ ಇಡೀ ದಿನ ನಾವು ಕಳೆನಾಶಕನ ಹೊಡಿಬೋದು. ಸ್ಪ್ರೇ ತುಂಬ ಚೆನ್ನಾಗಾಗ್ತದೆ. ಹೋಳಿ ಮಧ್ಯಾಹ್ನ ಹೋಗಿ ಹೊಡಿರಿ. ಸೊ ವೀಕ್ಷಕರೇ, ಇವತ್ತಿನ ನಿಮಗೆ ಈ ಸಂಚಿಕೆ ಹೇಗನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೇನಾದರೂ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಥವಾ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕಮೆಂಟ್ ಮುಖಾಂತರ ನಮಗೆ ಪ್ರಶ್ನೆ ಮಾಡಿ ನಾವು ಅದಕ್ಕೆ ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಹಾಗಾದರೆ ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ವಿಧಾನ ಜೊತೆಗೆ. ಮುಂದಿನ ಒಂದು ಏನು ಮಾಡಬೇಕು ಅನಾನಸಿಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನು ಮುಂದೆ ಮತ್ತೆ ಏನು ಕೆಲಸ ಇದೆ ಅನಾನಸಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ. ಹಾಗಾಗಿ ವೀಕ್ಷಕರೇ, ಇನ್ನುವರೆಗೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ, ಅದರಿಂದ ನಾವು ಬೇರೆ ಬೇರೆ ಒಂದು ವೀಡಿಯೋಸ್ ಹಾಕಿರುವಂಥ ಒಂದು ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಹಾಗಾಗಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.